ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಅಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ. ಸೊ ಹಾಗಿದ್ರೆ ಈ ಒಂದು ಮಾಹಿತಿಯನ್ನು ನೀವು ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇವಾಗ ಹೇಳುವಂತಹ ಮಾಹಿತಿಯಿಂದ ನೀವು ಶಾಕ್ ಆಗ್ತೀರಾ. ಮುಂದಿನ 2 ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಸೊ ಈ ವಿಷಯನೇ ಕೇಳಿದ್ರೆ ನಿಮಗೆ ಸಹಜವಾಗಿ ನಿಮಗೆ ಏನನ್ಸುತ್ತೆ, ಇದು ಸುಳ್ಳಿರ್ಬೋದು, ಫೇಕ್ ನ್ಯೂಸ್ ಅನ್ಬೋದು. ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಉಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ನಿಮಗೆ 2 ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ? ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಮಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಹಣ ಸಿಗ್ತಾ ಇದೆ. ಸೊ ಯಾವ ರೀತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಅಡಿ ನಿಮಗೆ 2,000 ರೂಪಾಯಿ ಹಣ ಬರ್ತಾ ಇತ್ತು. ಸೊ ಕೆಲವರಿಗೆ 6 ಕಂತಿನ ಹಣದವರೆಗೂ ಇದೆ. ಸೊ ನೆಕ್ಸ್ಟು 7 ಕಂತಿನ ಹಣದವರೆಗೂ ಸಿಕ್ಕಿದೆ. ಕೆಲವರಿಗೆ 8ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ. ಇನ್ನು ಕೆಲವೊಬ್ರಿಗೆ ಏನನ್ಸುತ್ತೆ, 8ನೇ ಕಂತಿನ ಹಣವನ್ನು ಯಾವುದೇ ರಿಸ್ಕ್ ಇಲ್ದಲೆ, ಯಾವುದೇ ಪ್ರಾಬ್ಲಮ್ ಇಲ್ದಲೆ ಅವ್ರ ಖಾತೆಗೆ ಜಮಾ ಆಗಿದ್ರೆ ನಮಗೆ 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಸೊ ಇದು ಸಹಜ ಅಂತಲೇ ಅನ್ಬೋದು. ಸೊ ಹಾಗಾಗಿ ಇವಾಗ 9ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಎಲೆಕ್ಷನ್ ಆದಮೇಲೆ ಒಂದು ಸಭೆಯನ್ನು ಸೇರಿ ಬಿಡುಗಡೆ ಮಾಡ್ತೀವಿ, ದಿನಾಂಕವನ್ನು ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೆಕ್ಸ್ಟ್ 2,000 ರೂಪಾಯಿ ಹಣ 2 ತಿಂಗಳು ಬರೋದಿಲ್ಲ ಅಂತ ಏನು ಹೇಳಿದ್ವಿ, ಸೊ ಯಾಕೆ ಅಂತ ಇವಾಗ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಅಡಿ 2,000 ರೂಪಾಯಿ ಹಣ ನಿಮಗೆ ಬರ್ತಿತ್ತು. ಸೊ ಸರ್ಕಾರ ಹೇಳಿತ್ತು, ಎಲೆಕ್ಷನ್ ಅಂತಂದರೆ ಲಾಸ್ಟು ನಮ್ಮ ರಾಜ್ಯ ಸರ್ಕಾರದ ಎಲೆಕ್ಷನ್ ನಡೀತು ಅಲ್ವಾ ಏನು. ಸೊ ಆ ಒಂದು ಎಲೆಕ್ಷನನ್ನು ನೀವು ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿದ್ರೆ ನಾವು 5 ಗ್ಯಾರಂಟಿಗಳನ್ನು ಏನು ಅವರು ಕೊಟ್ಟಿದ್ರು, ಸೊ ಒಂದು ಪಾಂಪ್ಲೆಟ್ಸ್ ರೀತಿಯಲ್ಲಿ ಎಲ್ಲರೂ ಕೂಡ ಹಂಚಿದ್ರು ಅಂತಲೇ ಹೇಳ್ಬೋದು. ನಮ್ಮ ಒಂದು ಸರ್ಕಾರ ಬಂದರೆ ಈ ಒಂದು 5 ಗ್ಯಾರಂಟಿಗಳು ನಿಮಗೆ ಸಿಗುತ್ತೆ. ಸೊ ಈ ಒಂದು ಬೆನಿಫಿಟ್ ನಾವು ಕೊಡ್ತೀವಿ ಅಂತ ಹೇಳಿದ್ದು. ಅದೇ ರೀತಿ ಇವಾಗ ಒಂದು 5 ಗ್ಯಾರಂಟಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವಾಗ ಲೋಕಸಭಾ ಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರದವರು ಎಲ್ಲಿ ಸಭೆ ಆಗಲಿ, ಯಾವುದೇ ಒಂದು ಫಂಕ್ಷನ್ ಆಗಲಿ, ಪ್ರಚಾರ ಆಗಲಿ, ಎಲ್ಲ ಕಡೆನೂ ಕೂಡ ಏನಂತಿದ್ದಾರೆ, ಗ್ಯಾರಂಟಿಗಳು ಅಂತಲೇ ಅದ್ರ ಬಗ್ಗೆನೇ ಅತಿ ಹೆಚ್ಚು ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಗ್ಯಾರಂಟಿ ಮೂಲಕ ಜನರಿಗೆ ಒಂಥರ ಒತ್ತಾಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ BJP ಅವರು ಚುನಾವಣಾ ಆಯೋಗಕ್ಕೆ ಕೇಸನ್ನು ಹಾಕಿದ್ದಾರೆ ಅಂತ ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗಾಗಿ ಇದರಿಂದ 2 ತಿಂಗಳು ಗ್ಯಾರಂಟಿಗಳು ಸಿಗುತ್ತೋ ಇಲ್ವೋ ಅಂತ ಕೆಲವೊಬ್ಬರಿಗೆ ತುಂಬಾ ಡೌಟ್ ಇರುತ್ತೆ. ಇವಾಗ ಒಂದು BJP ಸರ್ಕಾರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಅಂದರೆ ಚುನಾವಣಾ ಆಯೋಗದವರು ಏನಾದರೂ ಒಂದು ಡಿಸಿಷನ್ ಕೊಟ್ಬಿಟ್ಟು ಅಥವಾ ಏನಾದರೂ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರಾ? ಸೊ ಈ ರೀತಿ ಹಲವಾರು ಜನಕ್ಕೆ ಒಂದು ಸ್ವಲ್ಪ ಡೌಟ್ ಬಂದೇ ಬರುತ್ತೆ. ಬಟ್ ಇಲ್ಲಿ ಚುನಾವಣಾ ಆಯೋಗ ಏನು ಮಾಡಿದೆ ಅಂತ ಅಂದರೆ ಯಾವುದೇ ಒಂದು ರೆಸ್ಪಾನ್ಸನ್ನು ಮಾಡಿಲ್ಲ. ಸೊ ಅದರಿಂದ ಆ ಕಡೆಯಿಂದ ಯಾವುದೂ ಒಂದು ಮಾಹಿತಿ ಬಂದಿಲ್ಲ. ಸೊ ಹಾಗಾಗಿ 2 ತಿಂಗಳು ಗ್ಯಾರಂಟಿ ಏನು ನಿಮಗೆ ಇಲ್ಲ ಅಂತ ಏನು ಅನ್ನೋ ಆಗಿಲ್ಲ. ಸೊ ಮಾಮೂಲಿ ಆ್ಯಸ್ ಯೂಶ್ವಲ್ ಯಾವ ರೀತಿ ಬರ್ತಿತ್ತು ನಿಮಗೆ ಅದೇ ರೀತಿ ಹಣ ಬರುತ್ತೆ. ಬಟ್ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ತಾರೆ ಅಷ್ಟೇ. ಬಟ್ ಇವಾಗ ಏನಂತ ಅಂದರೆ ಜಡ್ಜ್ಮೆಂಟ್ ಯಾವುದು ಬಂದಿಲ್ಲದೆ ಇರೋ ಕಾರಣಕ್ಕಾಗಿ ಏನೋ ರಿಸ್ಕ್ ತಗೊಳ್ಳೋ ಹಾಗೆ ಅಥವಾ ಬೇಜಾರು ಮಾಡ್ಕೊಳ್ಳೋವಂಥ ಮಾಹಿತಿ ಏನಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತೆ ಏನಾದರೂ BJPನೇ ನಮ್ಮ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂತು ಅಂತ ಅಂದರೆ ಕಿಸಾನ್ ಯೋಜನೆಯ ಮುಖಾಂತರ ಪ್ರತಿ ವರ್ಷವೂ ಕೂಡ ನಿಮಗೆ 6,000 ರೂಪಾಯಿ ಹಣವನ್ನು ಪ್ರತಿಯೊಬ್ಬ ಕಿಸಾನ್ಗೂ ಕೂಡ ಅಂತ ಅಂದರೆ ರೈತರಿಗೆ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ನೋಡ್ತಿದ್ರೆ ನೀವು ಯಾವ ಒಂದು ಸರ್ಕಾರಕ್ಕೆ ಒಂದು ಸಪೋರ್ಟ್ ಮಾಡ್ತೀರಾ, ಯಾವೊಂದು ಸರ್ಕಾರಕ್ಕೆ ನೀವು ಓಟನ್ನು ಹಾಕ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಸೊ ಮತ್ತೊಂದು ಕಂಟೆಂಟ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.